कर्नाटका गुलबर्गा शहर में मौजूद पुलिस भवन में गुलबर्गा जिला सुपरिटेंडेंट ऑफ पुलिस अधीरू श्रीनिवासलू ने प्रेस कॉन्फ्रेंस करते हुए मीडिया के नुमाइंदों को बताया कि किस तरह से 3 पुलिस स्टेशन के हुदूद में 3 अलग अलग वारदातें अंजाम दी गईं। चितापुर तालुके में एक वफादार नौकर बापू गौड़ा सन ऑफ नागर रेड्डी ने अपने मालिक शरण गौड़ा सन ऑफ भागन्ना गौड़ा को 5,54,605 रुपयों का धोखा ये कहकर देता है कि रुपये चोरी हो गए। शरण गौड़ा ने वाड़ी पुलिस स्टेशन में बापू गौड़ा के खिलाफ केस दर्ज करवाता है। पुलिस जब तहकीकात करती है तो बापू गौड़ा ही कसूरवार पाया जाता है। चितापुर टाउन के शरण बसवेश्वर देवस्थान में हुंडी में मौजूद रुपये और कोटलापुर एल्लम्मा देवी देवस्थान में चांदी के सामान को चोरी करने वाले चोर को पकड़ने में कामयाबी हासिल की। कमलापुर पुलिस स्टेशन के हुदूद में चोरी की गई 5 टू व्हीलर्स को खोजने में पुलिस कामयाब हुई। चोर को गिरफ्तार करके अदालती तहवील में देने की बात कही। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। सरी ಮಂಜುನಾಥ್ ರೆಡ್ಡಿ ರೇಣುಕಾ ರೇಣುಕಾ ಗುಂಡಪ್ಪ ಉಪ್ಪಳಪ್ಪ ಉಪ್ಪಳಪ್ಪ ಬಸವರಾಜ್ ಕುಮಾರ್ 449 ದತ್ತಾತ್ರೇಯ CPC 88 ಆರಿಫ್ CPC 439 ಈ ಫಸ್ಟ್ ಚಿತ್ತಾಪುರ ಪೊಲೀಸ್ ಠಾಣೆ 2 ಗುಂಡಿ ಕಳ್ಳತನ ಕೇಸಸ್ಸು ಈ 20th January 2026 ರಂದು ಚಿತ್ತಾಪುರ ಪೊಲೀಸ್ ಸ್ಟೇಷನ್ಗೆ ಈ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಗುಂಡಿಯಲ್ಲಿ ಅಂದಾಜು 10,000 to 15,000 rupees ಹಣ ಯಾರೋ ಕಳ್ಳತನ ಮಾಡಿದಾರೋ ಅಂತ ಒಂದು ದೂರು ಬರುತ್ತೆ. ಅದನ್ನು ಒಂದು ಟೆಂಪಲ್ನಲ್ಲಿ ಕಳ್ಳತನ ಆಗಿದೆ ಅಂತ ಒಂದು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೇವೆ ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ. ಅದೇ ರೀತಿಯಿಂದ ಇನ್ನೊಂದು ಕೇಸನ್ನು ಡಿಟೆಕ್ಟ್ ಆಗಿದೆ. ಅದರಲ್ಲಿ 17 September 2025 ರಂದು ಕೊತ್ಲಾಪುರ ಎಲ್ಲಮ್ಮ ದೇವಸ್ಥಾನದಲ್ಲಿ ದೇವಿಯ ಬೆಳ್ಳಿಯ ಸಾಮಾನುಗಳು ಕಳ್ಳತನ ಆಗಿದೆ ಅನ್ನೋದು ಆವಾಗ ದೂರು ಬಂದಾಗ ಅದನ್ನು ಒಂದು ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ 121/2025 ಒಂದು ಕಳ್ಳತನ ಪ್ರಕರಣ ದಾಖಲಾಗಿದೆ. ಸೊ ಮೇಜರ್ ನಾವು ಈ ಶರಣಬಸವೇಶ್ವರ ದೇವಸ್ಥಾನ ಟೆಂಪಲ್ ಅಫೆನ್ಸ್ ಅನ್ನು ಪತ್ತೆ ಮಾಡಲಿಕ್ಕೆ ಡಿವೈಎಸ್ಪಿ ಶಾಬಾ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ವನಂಜಕರ್ ಮತ್ತು ಮಂಜುನಾಥ್ ರೆಡ್ಡಿ, ರೇಣುಕಾ ಆಫೀಸರ್ಸ್ ಮತ್ತು ಗುಂಡಪ್ಪ, ಉಪ್ಪಳಪ್ಪ ASI ಮತ್ತು ಬಸವರಾಜು, ಅನಿಲ್, ರವಿಕುಮಾರ್, ದತ್ತಾತ್ರೇಯ, ಆರಿಫ್, ರವೀಂದ್ರ ಅವರೆಲ್ಲ ಸೇರಿ ಒಂದು ತಂಡವನ್ನು ಮಾಡಿ ಪತ್ತೆ ಕಾರ್ಯ ಶುರು ಮಾಡಿದ್ದೇವೆ. ಈ ಸಮಯದಲ್ಲಿ ನಮಗೆ ಈ ಒಂಟಿ ಕಮಾನ ಹತ್ತಿರ ಒಬ್ಬರು ಅನುಮಾನಾಸ್ಪದವಾಗಿ ಓಡಾಡ್ತಾ ಇರೋದು ಕಂಡು ಬಂದಾಗ ಅವ್ರನ್ನ ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಲಾಗಿ ಅವರ ಹೆಸರು ರಾಜು ತಂದೆ ಸಂಗಣ್ಣ ಅಂತ ಹೇಳಿರ್ತಾರೆ. ಅವ್ರನ್ನ ವಿಚಾರಣೆ ಮಾಡಲಾಗಿ ಅವರು ಈ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಹುಂಡಿ ಕಳ್ಳತನ ಮಾಡಿ ಒಪ್ಕೊಂಡಿರ್ತಾರೆ. ಮತ್ತು ಈ ಕೊತ್ಲಾಪುರ ಎಲ್ಲಮ್ಮ ದೇವಸ್ಥಾನದಲ್ಲಿನೂ ಬೆಳ್ಳಿಯ ಸಾಮಾನುಗಳು ಕಳ್ಳತನ ಮಾಡಿಕೊಂಡು ಒಪ್ಕೊಂಡಿರ್ತಾರೆ. ಅವರಿಗೆ ರಾಜು ಅನ್ನೋರಿಗೆ ಅವ್ರ ಜೊತೆಯಲ್ಲಿ ಅಸೋಸಿಯೇಟ್ ಆಗಿ 2 ಕೃತ್ಯಗಳಲ್ಲಿ 2 ಅಫೆನ್ಸಸ್ ಅಲ್ಲಿ ಸಪೋರ್ಟ್ ಮಾಡಿದವರು ಇನ್ನೊಬ್ಬರಿದ್ದಾರೆ, ಸಾಬಣ್ಣ ತಂದೆ ಶಾಮರಾಯ ಕದ್ದರ್ಗಿ ಅಂತ. ಇವರಿಬ್ಬರನ್ನು ನಾವು ಈ 2 ಕೇಸಸ್ ಅಲ್ಲಿ ಅರೆಸ್ಟ್ ಮಾಡಿ ಅವ್ರ ಕಡೆಯಿಂದ ನಾವು ಟೋಟಲ್ ಒಂದಲ್ಲಿ ಹುಂಡಿ ಕಳ್ಳತನದಲ್ಲಿ 4,400 rupees ವಶಪಡಿಸಿಕೊಂಡಿದ್ದೇವೆ. ಇನ್ನೊಂದು ಬೆಳ್ಳಿ ಸಾಮಾನುಗಳ ಕಳ್ಳತನ ಪ್ರಕರಣಗಳಲ್ಲಿ 4,300 rupees ನಾವು ವಶಪಡಿಸಿಕೊಂಡಿದ್ದೇವೆ. ಟೋಟಲ್ 2 ಕಳ್ಳತನ ಪ್ರಕರಣಗಳು ಇದರಲ್ಲಿ ಡಿಟೆಕ್ಟ್ ಆಗಿದೆ. ಈ ರಾಜು ಅನ್ನೋರ ಮೇಲೆ ಈಗಾಗಲೇ ಒಂದು ಚಿತ್ತಾಪುರ ಠಾಣೆಯಲ್ಲಿ ಒಂದು ವಾಟರ್ ಪಂಪ್ ಸೆಟ್ ಕಳ್ಳತನ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಮತ್ತು ಮಾಡ್ಗೋಲಲ್ಲಿ ಒಂದು ಟೆಂಪಲ್ ಥೆಫ್ಟ್ ಕಳ್ಳತನ ಆಗಿದೆ.
ಸಿಮಿಲರ್ಲಿ ಸಾಬಣ್ಣ ಅನ್ನೋರ ಮೇಲೆ ಈಗಾಗಲೇ ಅಟ್ರಾಸಿಟಿ ಒಂದು 87 ಜೂಜಾಟ ಪ್ರಕರಣ ದಾಖಲಾಗಿದೆ. ಇವರದು ಒಂದು ಕೃತ್ಯ ಏನಂದ್ರೆ, ಈ ರಾಜು ಅನ್ನೋರಿಗೆ ಈಗಾಗಲೇ ಈ ಹಿಂದೆನೂ ಟೆಂಪಲ್ ಹುಂಡಿ ಕಳ್ಳತನ ಮಾಡಿರೋ ಕೇಸ್ ಆಗಿದೆ. ಈ ಕೇಸಸ್ ಎಲ್ಲ ಅವರು ಕೋರ್ಟ್ಗೆ ಅಟೆಂಡ್ ಮಾಡ್ಲಿಕ್ಕೆ ಹೋದಾಗ ಇನ್ನೊಂದು ಕಳ್ಳತನ ಮಾಡ್ಕೊಂಡು ಹೋಗ್ತಿದ್ರು. ಈ ಅವ್ರ 2 ಕೋರ್ಟ್ ಡೇಟ್ಸ್ ಏನಿದೆಯಾ 2 ಕೋರ್ಟ್ ಡೇಟ್ಸ್ ಅಲ್ಲಿ ಈ 2 ಕಳ್ಳತನ ಆಗಿದೆ. ಸೊ ಅವ್ರು ಕೋರ್ಟ್ ಅಟೆಂಡ್ ಮಾಡ್ಲಿಕ್ಕೆ ಬಂದು ಆ ಸಮಯದಲ್ಲಿ ಒಂದು ಕಳ್ಳತನ ಮಾಡ್ಕೊಂಡು ಹೋಗ್ತಿದ್ರು. ಇವರು ಮೇಜರ್ ಇವರು ಇಂಗನ್ಕಲ್ ಅಂತ ಈ ಮಾರ್ಗೋಡ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ವ್ಯಾಪ್ತಿಯಲ್ಲಿ ಅವ್ರ ಮನೆ ಇದೆ. ಬಟ್ ಮನೆಯಲ್ಲಿ ಇರೋದು ಕಡಿಮೆ, ಬಟ್ ಜಾಸ್ತಿ ಅವರು ಓಡಾಡ್ತಾ ಇರ್ತಾರೆ, ಹಣಗೋಸ್ಕರ ಕಳ್ಳತನ ಮಾಡ್ತಾ ಇರ್ತಾರೆ. ಅವರು ಅದೇ ಊರಿದವರು ಅವರು ಸ್ನೇಹಿತರಾಗಿರೋಂಥ ಸಾಬಣ್ಣ ಅವರು ಅವ್ರ ಅಸೋಸಿಯೇಟ್ ಆಗಿ ಕಳ್ಳತನಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿರ್ತಾರೆ. ಟೋಟಲ್ ನಮಗೆ ಇವನ್ನ ಅರೆಸ್ಟ್ ಮಾಡೋದಕ್ಕೆ ನಮ್ಗೆ 2 ಕೇಸಸ್ ಒಂದು ಡಿಟೆಕ್ಟ್ ಆಗಿದೆ. ಸಿಮಿಲರ್ಲಿ ಇನ್ನೊಂದು ಕಳ್ಳತನ ಸೇಮ್ ಟೆಂಪಲ್ ಥೆಫ್ಟ್ ಅಫೆನ್ಸ್ನು ನಮ್ಮ ಕಮಲಾಪುರ ಪೊಲೀಸ್ ಸ್ಟೇಷನ್ ಒಂದು ಡಿಟೆಕ್ಟ್ ಆಗಿದೆ. ಈ ಕೇಸ್ ನೋಡಿದ್ರೆ ತಾವು ಕಮಲಾಪುರಲ್ಲಿ ಸೆಕೆಂಡ್ ಕೇಸು. ಈ ಕಲ್ಮೂರ ಗ್ರಾಮದಲ್ಲಿ ದತ್ತದಿಗಂಬರ ದೇವಸ್ಥಾನ ಹುಂಡಿ ಕಳ್ಳತನ ಆಗಿರುತ್ತದೆ 24 ಅಕ್ಟೋಬರ್ 23 ಅಕ್ಟೋಬರ್ 2025 ರಂದು. ಆ ದೇವಸ್ಥಾನ ಹುಂಡಿ ಕಳ್ಳತನ ಆಗಿದೆ ಅಂತ 25 to 30,000 ರೂಪೀಸ್ ಕಳ್ಳತನ ಆಗಿದೆ ಅಂತ ನಮಗೆ 24 ಅಕ್ಟೋಬರ್ 2025 ರಲ್ಲಿ ಪ್ರಕಾಶ್ ರೆಡ್ಡಿ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಈ ಟೆಂಪಲ್ ಅಫೆನ್ಸ್ ಅಲ್ಲಿ ಪತ್ತೆ ಮಾಡಲಿಕ್ಕೆ ನಮ್ಮ DYSP ರೂರಲ್ ಅವರು ಮಾರ್ಗದರ್ಶನ ಒಂದು ತಂಡವನ್ನು ರಚನೆ ಮಾಡಲಾಗಿದೆ. ಅದರಲ್ಲಿ ಶಿವಶಂಕರ್ ಸಾಹು ಮತ್ತು PSI ಚೇತನ್ ಸುಖಾನಂದ್ ಮತ್ತು ಅವರ ಸಿಬ್ಬಂದಿ ಸೈಯದ್ ಶಕೀಲ್, ಬದ್ದೂರ್ ಆತರು, ಹುಸೇನ್ ಬಾಷಾ ಮತ್ತು ಬಲರಾಮ್ ಮತ್ತು ಕುಪೇಂದ್ರ ಮತ್ತು ಅವರ ಕಚೇರಿ ಸ್ಟಾಫ್ ಎಲ್ಲ ಸೇರಿಬಿಟ್ಟು ಈ ಹುಂಡಿ ಕಳ್ಳತನ ಮಾಡಿ ಅವ್ರ 3 ಆರೋಪಿಗಳನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ಅವ್ರ ಕಡೆಯಿಂದ 5,000 ರೂಪೀಸ್ ಒಂದು ಡಿಟೆಕ್ಟ್ ಮಾಡಲಾಗಿದೆ. ಬಟ್ ಇವರೇನೇನು 3 ಜನ ಯಾರಿದ್ದಾರೆ ಅಂದ್ರೆ, ಮಾಣಿಕ್ ತಂದೆ ತುಕ್ಕಪ್ಪ ತಲ್ವಾರ್ ಅಂತ ಕನಕಾಪುರ, ಗುರುರಾಜ್ ತಂದೆ ನಾಗಪ್ಪ ಕೊಳಂಬಲ್ ಮತ್ತು ಶ್ರೀಕಾಂತ್ ತಂದೆ ತುಕ್ಕಪ್ಪ ತಲ್ವಾರ್ ಅಂತ. ಈ 3 ಅವರು ಒಂದೇ ಪಲ್ಸರ್ ಬೈಕ್ ಮೇಲೆ ಬಂದು ಈ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಇವ್ರದ್ದು ಅವ್ರ ನೇಚರ್ ನೋಡಿದರೆ ಇವ್ರದ್ದು ಯಾವುದೂ ಕೆಲಸ ಮಾಡೋದಿಲ್ಲ. ಮತ್ತು ಇವರೆಲ್ಲ ಚಿಂಚೋಳಿ ತಾಲೂಕದವರು ಇದ್ದಾರೆ ಮತ್ತು ಇದನ್ನೇ ಈ ತರ ಕಳ್ಳತನ ಮಾಡೋದು ಅವರು ಪ್ರವೃತ್ತಿ ಹೊಂದಿರ್ತಾರೆ. ಇವ್ರ ಮೇಲೂ ಬಡ್ಗಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬೀದರಲ್ಲಿ ಒಂದು ಟೆಂಪಲ್ ಥೆಫ್ಟ್ ಕಳ್ಳತನ ಪ್ರಕರಣ ದಾಖಲಾಗಿದೆ. ಸೊ ಪ್ಯೂರ್ಲಿ ನಮಗೆ ಟೆಕ್ನಿಕಲ್ ಡೇಟಾ ಇಂದನೇ ನಾವು ಇವರು 3 ಜನ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಟೋಟಲ್ ನಮಗೆ ಒಟ್ಟಾರೆ 3 ಟೆಂಪಲ್ ಅಫೆನ್ಸಸ್. ಅಮೌಂಟ್ ಕಡಿಮೆ ಆಗಿರ್ಬೋದು, ಬೇಕಾದ್ರೆ ಹುಂಡಿಯಲ್ಲಿರುವ ಅಮೌಂಟ್ ಕಡಿಮೆ ಆಗಿರ್ಬೋದು, ಬಟ್ ಇವರ ಪ್ರವೃತ್ತಿ ಏನಂದ್ರೆ ಟೆಂಪಲ್ ಸೀರೀಸ್ ಆಗಿ ಟೆಂಪಲ್ಸ್ ಅಟೆಂಪ್ಟ್ ಮಾಡೋದು, ಕಳ್ಳತನ ಮಾಡೋದು ಇಂಥವೆಲ್ಲ ಪ್ರವೃತ್ತಿ ಹೊಂದಿದ್ದಾರೆ. ಬಟ್ ಇವರ ಮೇಲೆ ಹಿಂದೆನೂ ಟೆಂಪಲ್ ಥೆಫ್ಟ್ ಕೇಸಸ್ ಇದೆ. ಸೊ 3 ಟೆಂಪಲ್ ಥೆಫ್ಟ್ ಕೇಸಸ್ ನಾವು ಡಿಟೆಕ್ಟ್ ಮಾಡಿದ್ದೇವೆ. ಇನ್ನೊಂದು ಮೋಟರ್ ಸೈಕಲ್ ಕಳ್ಳತನ ಕಮಲಾಪುರಲ್ಲಿ ನಾವು ಒಂದು 5 ಮೋಟರ್ ಸೈಕಲ್ ಡಿಟೆಕ್ಟ್ ಮಾಡಿ 3 ಕೇಸಸ್ ಅಲ್ಲಿನೂ ನಮಗೆ ಡಿಟೆಕ್ಟ್ ಮಾಡಿದಂಗೆ ಆಗಿದೆ. ಇದು ಫಸ್ಟ್ ಕೇಸ್ ಹೆಂಗೆ ಶುರು ಆಗುತ್ತೆ ಅಂದ್ರೆ, ಆಗಸ್ಟ್ ತಿಂಗಳಲ್ಲಿ ಅವರು ಈ ವಡಗೇರ ವಿಲೇಜ್ ಅಲ್ಲಿ 2 ಬೈಕ್ಸ್ ಕಳ್ಳತನ ಆಗಿರುತ್ತದೆ. ಆ ಇನ್ಸಿಡೆಂಟ್ ಮೇಲೆ ಸಂಗಮೇಶ್ ರೆಡ್ಡಿ ಅಂತ ಒಬ್ಬರು ಕಂಪ್ಲೇಂಟ್ ನೀಡಿರ್ತಾರೆ. ಅವರು ಬೈಕು ಮನೆ ಮುಂದೆ ನಿಲ್ಲಿಸಿರೋ ಬೈಕ್ ಯಾರೋ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಅಂತ. ಅದೇ ರೀತಿ 2 ಬೈಕ್ ಕಳ್ಳತನ ಆಗಿರೋದು ಒಂದು 100/2025 ಅಂತ ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಕಳ್ಳತನ ಪ್ರಕರಣ ದಾಖಲಾಗಿರುತ್ತದೆ. ಸಿಮಿಲರ್ಲಿ ಬೈಕ್ ಥೆಫ್ಟ್ ಡಿಟೆಕ್ಟ್ ಮಾಡಲಿಕ್ಕೆ ಈಗಾಗಲೇ ನಾವು ಎಲ್ಲ ಕಡೆ ಒಂದು ಟೀಮ್ ಮಾಡಿದ್ದೇವೆ. ಈ ಕಮಲಾಪುರದಲ್ಲಿನೂ DYSP ರೂರಲ್ ಲೋಕೇಶ್ವರಪ್ಪ ಅವರ ನೇತೃತ್ವದಲ್ಲಿ ಶಿವಶಂಕರ್ ಸಾಹು, ಚೇತನ್ ಸುಖಾನಂದ್ PSIs ಮತ್ತು ಸೈಯದ್ ಶಕೀಲ್, ಬದ್ದೂರ್ ಆತೋರು, ಹುಸೇನ್ ಬಾಷಾ, ಬಲರಾಮ್ ಮತ್ತು ರಾಮಚಂದ್ರ, ಕುಪೇಂದ್ರ ಅವರೆಲ್ಲ ಸೇರಿ ಒಂದು ಟೀಮ್ ಮಾಡಿದ್ದೇವೆ. ಅವರು ಇದೆಲ್ಲ ಸ್ವಲ್ಪ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿ ಒಬ್ಬ ಆರೋಪಿನ ಆನಂದ್ ತಂದೆ ಶ್ರೀಪತ್ ಭಜಂತ್ರಿ ಅಂತ ಕನಕಟ್ಟ ಗ್ರಾಮ ಹುಮ್ನಾಬಾದ್ ಇವರನ್ನು ವಶಪಡಿಸಿಕೊಂಡು ಅವರ ಕಡೆಯಿಂದ 5 ಮೋಟರ್ ಸೈಕಲ್ನು ನಾವು ರಿಕವರಿ ಮಾಡಿಕೊಂಡಿದ್ದೇವೆ. ಇವರು ಬಸವ ಕಲ್ಯಾಣಲ್ಲಿ ಒಂದು ಪಿಜ್ಜಾ ರೆಸ್ಟೋ ಅಂತ ಒಂದು ರೆಸ್ಟೋರೆಂಟ್, ಅದು ಒಂದು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ. ಅವ್ರದ್ದು ಒಂದು ಬೇಸಿಕಲಿ ಅವರು ಮೇಜರ್ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಬಿಟ್ಟು ಹಳ್ಳಿಗಳಲ್ಲಿ ಡೆಸರ್ಟೆಡ್ ಪ್ಲೇಸಸ್ ಅಲ್ಲಿ ಎಲ್ಲ ಅಂದ್ರೆ ಯಾರು ಇರಲ್ಲ ಅಂತ ಪ್ರದೇಶ ಟಾರ್ಗೆಟ್ ಮಾಡಿ ಅವರು ಬೈಕ್ಸ್ ಕಳ್ಳತನ ಮಾಡ್ತಾ ಇರ್ತಾರೆ. ಇವರು ಈಗಾಗಲೇ ವಡಗೇರ ಗ್ರಾಮದಲ್ಲಿ 2 ಬೈಕ್ ಕಳ್ಳತನ ಮಾಡಿದ್ರು, ಬಾಚನಾಳದ ವಿಲೇಜ್ ಅಲ್ಲಿ 1 ಬೈಕ್ ಕಳ್ಳತನ ಮಾಡಿದ್ರು, ಓಕ್ಲಿ ಕ್ರಾಸ್ ಕಡೆ ಒಂದು ಕಳ್ಳತನ ಮಾಡಿದ್ರು. ಜನರಲ್ ಆಗಿ ನಾವು ಇದುವರೆಗೂ ನೋಡಿರೋದು ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಸಂತ ಎಲ್ಲ ನೋಡ್ತಾ ಇದ್ರು. ಬಟ್ ಇವರು ವಿಲೇಜಸ್ ಮತ್ತು ಅಲ್ಲಿ ರ್ಯಾಂಡಮ್ ಆಗಿ ಹೊಲಕ್ಕೆ ಹೋಗೋರು ಒಂದು ಸೈಡ್ ಬೈಕ್ ಪಾರ್ಕ್ ಮಾಡಿ ರೋಡ್ ಸೈಡ್ ಪಾರ್ಕ್ ಮಾಡ್ತಾರೆ ಅಂತ ಬೈಕ್ ಇವರು ಟಾರ್ಗೆಟ್ ಮಾಡ್ತಿದ್ರು. ಬಟ್ ಇವರು ಫಸ್ಟ್ ಟೈಮ್ ಅಫೆಂಡರ್ ಇದ್ದಾರೆ. ಇವ್ರ ಮೇಲೆ ಈ ಹಿಂದೆ ಕೇಸಸ್ ಇಲ್ಲ. ಒಟ್ಟಾರೆ ಅವ್ರನ್ನ ನಾವು ವಶಪಡಿಸಿಕೊಂಡು ಅರೆಸ್ಟ್ ಮಾಡಲಾಗಿ ಅವ್ರ ಕಡೆಯಿಂದ 5 ಬೈಕ್ಸ್ ರಿಕವರ್ ಆಗಿದೆ. ಈ 5
ಇದರಲ್ಲಿ 4 ಬೈಕ್ ಮೇಲೆ ಈಗಾಗಲೇ 3 ಕೇಸಸ್ಸು ಆಲ್ರೆಡಿ ದಾಖಲಾಗಿದ್ದೇವೆ. ಅದರಲ್ಲಿ ನಾವು ರಿಕವರಿ ಮಾಡಲಾಗಿದೆ. ಬಟ್ ಏನಂದ್ರೆ ಇವರು ಮಾರಾಟ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು, ಬಟ್ ಮಾರಾಟ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಅವರು ಕಮಲಾಪುರ ರೈಲ್ವೆ ಸ್ಟೇಷನ್ ಕಡೆ ಒಂದು ಜಾಗದಲ್ಲಿ ಇಟ್ಟಿದ್ರು. ಒಂದು ಸತಿ ಅಟೆಂಪ್ಟ್ ಮಾಡಿದ್ರಂತ ಮಾರಾಟ ಮಾಡ್ಲಿಕ್ಕೆ, ಅವ್ರು ತಗೊಂಡಿಲ್ಲ, ಮತ್ತೆ ವಾಪಸ್ ತಂದು ಅಲ್ಲೇ ಇಟ್ಟಿದ್ರು. ಅವರು ಮಾರಾಟ ಮಾಡ್ಲಿಕ್ಕೆ ಬಹಳ ಡಿಫಿಕಲ್ಟ್ ಆಗಿದೆ. ಅದರಿಂದ ಅವ್ರಿಗೆ ಫಸ್ಟ್ ಟೈಮ್ ಅಫೆಂಡರ್ ಇದ್ದಾನು, ಅದು ಮಾರಾಟ ಮಾಡ್ಲಿಕ್ಕೆ ಆಗ್ಲಿಲ್ಲ, ಹಂಗೆ ಇಟ್ಕೊಂಡಿದ್ದಾನು. ಮೀನ್ ವೇಲ್ ನಮ್ಮವರು ಅವ್ರನ್ನ ಅರೆಸ್ಟ್ ಮಾಡಿ ರಿಕವರಿ ಮಾಡಿದ್ರು. ಸೊ ಟೋಟಲ್ ನಮಗೆ 5 ಬೈಕ್ಸ್ ಇದರಲ್ಲಿ ರಿಕವರಿ ಆಗಿದೆ. ಇದು ಬಿಟ್ಟು ಇನ್ನೊಬ್ಬರು ಅವರು ಅಸೋಸಿಯೇಟ್ ಇದ್ದಾರೆ, ಅವರು ಈಗಾಗಲೇ ಇನ್ನೊಂದು ಕೇಸಲ್ಲಿ ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಇದು ವಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ರಾಬರಿ ಕೇಸು ರಿಜಿಸ್ಟರ್ ಆಗಿದೆ 23 ಜನವರಿ 2026 ರಂದು. ಈ ಕಂಪ್ಲೇನೆಂಟ್ ಶ್ರೀ ಶರಣಗೌಡ ತಂದೆ ಬಾಗನಗೌಡ ಮಾಲಿಪಾಟೀಲ್ ಅಂತ ಹಾಲಿವಾಸ ನಾಲ್ವಾರ್ ಗ್ರಾಮ. ಅವ್ರಿಗೆ ಒಂದು ವೈನ್ ಶಾಪ್ ಇದೆ. ಅವ್ರ ವರ್ಕರ್ ಆಗಿರುವಂತ ಬಾಪುಗೌಡ ಅವರು ಎಲ್ಲ ವೈನ್ ಶಾಪ್ಸ್ ಎಲ್ಲ ಸೇಲ್ಸ್ ಆದ್ಮೇಲೆ ಅಮೌಂಟನ್ನು ವೈನ್ ಶಾಪ್ ಇಂದ ತಗೊಂಡು ಬಂದು ನಾಲ್ವಾರಲ್ಲಿ ಅವ್ರ ಓನರ್ ಕೊಡುವುದಿತ್ತು. ಅವರು ರಸ್ತೆಯಲ್ಲಿ ಬರ್ತಾ ಇದ್ದಾಗ ಯಾರೋ ಒಬ್ಬರು ಅನ್ನೋನ್ ಪರ್ಸನ್ಸ್ ಬೈಕ್ ಮೇಲೆ ಬಂದು ಅಡ್ಡಗಟ್ಟಿ ಅವ್ರಿಗೆ ಖಾರ ಹಾಕ್ಬಿಟ್ಟು ಅವ್ರ ಕಡೆ ಇರುವಂತಹ 5,54,000 ಅಮೌಂಟ್ ಅನ್ನು ರಾಬರಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ದೂರನ್ನು ನೀಡಿರ್ತಾರೆ. ಈ ಪ್ರಕರಣ ಯಾಕಂದ್ರೆ ಆ ವಿಲೇಜ್ ಲೆವೆಲ್ ಅಲ್ಲಿ ರಾಬರಿ ಕೇಸ್ ಆಗಿರೋದು ಸ್ವಲ್ಪ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಇಮಿಡಿಯೇಟ್ ಆಗಿ ನಮ್ಮ ಇವರು ಡಿವೈಎಸ್ಪಿ ಶಾಬಾದ್ ಶಂಕರಗೌಡ ಪಾಟೀಲ್ ನೇತೃತ್ವದಲ್ಲಿ ನಮ್ಮ ಸಿಪಿಐ ವರಂಜಕರ್ ಮತ್ತು ತಿರುಮಲೇಶು, ರೇಣುಕಾ PSIಸು ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ASI ಚಂದ್ರಶೇಖರ್, ಶರಣಪ್ಪ, ಗುಂಡಪ್ಪ, ಉಪಲಪ್ಪ, ಅಮರ್ನಾಥ್, ಲಕ್ಷ್ಮಣ್, ರಮಣಯ್ಯ, PC ರವೀಂದ್ರ, ಆರಿಫ್, ಸುನೀಲ್, ರವಿಸಿದ್ದಿ, ಮಲ್ಲಪ್ಪ, ಸಿದ್ದಾರೆಡ್ಡಿ, APC ಶಿವಪ್ಪ ಅವರೆಲ್ಲ ಒಂದು ಟೀಮ್ ಆಗಿ ಫಾರ್ಮ್ ಮಾಡಿ ಪತ್ತೆ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಬಟ್ ಇದರಲ್ಲಿ ನಮ್ಗೆ ಏನಂದ್ರೆ ನಾವು ಎಲ್ಲ ಆಂಗಲ್ಸ್ ಅಲ್ಲಿ ಚೆಕ್ ಮಾಡಿದಾಗ ನಮ್ಗೊಂದು ಕೆಲವೊಂದು ಯಾರು ಅಮೌಂಟ್ ತಗೊಂಡು ಹೋಗ್ತಾ ಇದ್ದಾರೆ ಬಾಪುಗೌಡ ಅವರ ಮೇಲಿನ ಅನುಮಾನ ನಮ್ಗೆ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಅವರು ನಮ್ಮ ಟೀಮ್ ಅವರು DSP ಆಗಲಿ, CPI ಆಗಲಿ ಮತ್ತು PS ಆಗಲಿ ಕ್ವಶನ್ಸ್ ಬ್ಯಾಕ್ ಟು ಬ್ಯಾಕ್ ಕ್ವಶನ್ಸ್ ಕೇಳ್ತಿದ್ದಾಗ ಅವ್ರ ಕಡೆಯಿಂದ ಸರಿಯಾದ ರೀತಿಯಿಂದ ಉತ್ತರ ನಮಗೆ ಸಿಕ್ಕಿರುವುದಿಲ್ಲ. ಮತ್ತು ಓನರ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡ್ತಿದ್ದಾಗ ಅವ್ರಿಗೂ ಸರಿಯಾದ ಸ್ಪಂದನೆ ಸಿಗ್ತಿರ್ಲಿಲ್ಲ. ಇದು ಬೇಸಿಸ್ ಮೇಲೆ ಸ್ವಲ್ಪ ಅನುಮಾನ ಬಂದಿದೆ. ಅದರ ಜೊತೆಯಲ್ಲಿ ನಮ್ಮ ಟೀಮ್ ಅವ್ರದ್ದು ಚೆಕ್ ಮಾಡಿದಾಗ ಅವರ ಪಾಕೆಟ್ ಅಲ್ಲಿ ಒಂಚೂರು ಚಿಲ್ಲಿ ಪೌಡರ್ ಕಂಡು ಬಂದಿದೆ. ದಟ್ ಮೀನ್ಸ್ ಅವರು ಕ್ಯಾರಿ ಮಾಡಿದ್ರು ಅಂತ ನಮಗೆ ಅನುಮಾನ ಬಂದಿದೆ. ಇಮಿಡಿಯೇಟ್ ಆಗಿ ಅವ್ರನ್ನ ನಾವು ವಶಪಡಿಸ್ಕೊಂಡು ವಿಚಾರಣೆ ಮಾಡಿದಾಗ ಅವರು ಇದು ಅವರೇ ಓನ್ ಆಗಿ ಸೆಲ್ಫ್ ಕ್ರಿಯೇಟೆಡ್ ಇದೆ, ಅಮೌಂಟ್ ಅವ್ರ ಸ್ವಂತಕ್ಕೆ ಬಳಸಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋದು ನಮ್ಮ ವಿಚಾರಣೆಯಲ್ಲಿ ಕಂಡು ಬಂದಿದೆ. ಸೊ ಅವರು ಈ ವೈನ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಬೇರೆ ಪರ್ಸನಲ್ ರೀಸನ್ಸ್ ಇಂದ ಅಮೌಂಟ್ ಅವಶ್ಯಕತೆ ಇದ್ದಾಗ ಅವ್ರು ಏನ್ ಮಾಡಿದ್ರು, ಅವರೇ ಅಮೌಂಟ್ ಅವ್ರ ಮನೆಯಲ್ಲಿ ಅಮೌಂಟ್ ಇಟ್ಕೊಂಡು ಅವರು ಓನರ್ ಕೊಡ್ಲಿಕ್ಕೆ ಬರ್ತಾ ಇದ್ದಾಗ ಹಿಂಗೆ ನಮ್ಗೆ ಇಬ್ಬರು ಅನ್ನೋನ್ ಪರ್ಸನ್ಸ್ ಜಾಕೆಟ್ ಹಾಕೊಂಡು ಮುಖಕ್ಕೆ ಮಾಸ್ಕ್ ಹಾಕೊಂಡು ಕಾರ ಚಲ್ಲಿ ನನ್ನ ಟ್ಯಾಂಕ್ ಅಂದ್ರೆ ಫ್ರಂಟ್ ಅಲ್ಲಿ ಸೈಡ್ ಹ್ಯಾಂಡಲ್ ಇಟ್ಕೊಂಡಿರುವಂತ ಒಂದು ಬ್ಯಾಗ್ ಅಲ್ಲಿ 5,54,000 ಅದು ತಗೊಂಡು ಹೋಗಿದ್ರು ಅಂತ ಒಂದು ಕ್ರಿಯೇಟ್ ಮಾಡಿ ಅವರೇ ಓನ್ ಆಗಿ ಗಾಡಿ ಸೈಡ್ಗೆ ತಳ್ಳಿ ಅವರೇ ಖಾರ ಪುಡಿ ಪಾಕೆಟ್ ಅಲ್ಲಿ ಅದೇ ನಿಯರೆಸ್ಟ್ ಮಾರ್ಕೆಟ್ ಅಲ್ಲಿ ಒಂದು 20 ರೂಪೀಸ್ ಒಂದು ಖಾರ ಚಿಲ್ಲಿ ಪೌಡರ್ ಪರ್ಚೇಸ್ ಮಾಡ್ಕೊಂಡು ಬಂದು ಪಾಕೆಟ್ ಅಲ್ಲಿ ಇಟ್ಕೊಂಡು ಅವರೇ ಚಲ್ಕೊಂಡು ಈ ತರ ರಾಬರಿ ಮಾಡಿದ್ರಂತ ಡ್ರಾಮಾ ಒಂದು ಕ್ರಿಯೇಟ್ ಮಾಡಿರ್ತಾರೆ. ಇಮಿಡಿಯೇಟ್ ಆಗಿ ಅವ್ರ ಸರ್ಚ್ ಅಲ್ಲಿ ಅವ್ರ ಮನೆಯಲ್ಲೇ ಸಿಗ್ತಲ್ಲ, ಮನೆಯಲ್ಲಿ ಅವ್ರಿಗೆ ಟೋಟಲ್ ಒಟ್ಟು ಅಮೌಂಟ್ ಇಟ್ಕೊಂಡಿರೋದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಒಟ್ಟಾರೆ ನಮ್ಮವರು ಒಳ್ಳೆ ಕೆಲಸ ಮಾಡಿದ್ರಲ್ಲಿ ಇಮಿಡಿಯೇಟ್ ಆಗಿ, ಸೊ ದಟ್ ನಾವು ಇನಿಷಿಯಲಿ ಏನಂದ್ರೆ ಆ ಏರಿಯಾಸ್ ಅಲ್ಲಿ ಯಾರ್ಯಾರು ರಾಬರಿ ಟೀಮ್ ಇತ್ತು ಅನ್ನೋದು ನಮ್ಗೆ ಆಂಗಲ್ಸ್ ಅಲ್ಲಿ ಇರ್ತಾ ಇದ್ದಾಗ ನಮ್ಗೆ ಸಾಕಷ್ಟು ಅನುಮಾನ, ಅವರು ಪಾರ್ಟಿ ಯಾರು ಕ್ಯಾರಿ ಮಾಡಿದ್ರೆ ಅವ್ರ ಮೇಲೆ ಅನುಮಾನ ಬಂದು ಅವ್ರನ್ನೇ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದ ಮೇಲೆ ಅವ್ರಿಗೆ ನಮ್ಗೆ ಎಂಟೈರ್ ಸ್ಟೋರಿ ಗೊತ್ತಾಗಿ ಅವ್ರ ಕಡೆಯಿಂದ ನಾವು ಅಮೌಂಟ್ ರಿಕವರಿ ಮಾಡಿದ್ವಿ. ಇದರಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ, ಯಾಕಂದ್ರೆ ಈಗಾಗಲೇ ಎಲ್ಲ ಕಡೆ ರಾಬರಿ ಆಗ್ತಾ ಇದೆ ಅಂದಾಗ ಎಲ್ಲ ನಮ್ಮವ್ರು ಇಮಿಡಿಯೇಟ್ ರೆಸ್ಪಾನ್ಸ್ ಕೊಟ್ಟು ಇದೆಲ್ಲ ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ. ಅವರ ಎಂಟೈರ್ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಅದೇ ರೀತಿಯಿಂದ 3 ಟೆಂಪಲ್ ಪ್ರಕರಣಗಳನ್ನು ಡಿಟೆಕ್ಟ್ ಮಾಡೋದಕ್ಕೆ ಬೋತ್ ರೂರಲ್ ಸಬ್ ಡಿವಿಷನ್ ಮತ್ತು ಶಾಬಾದ್ ಸಬ್ ಡಿವಿಷನ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಮತ್ತು ಕಮಲಾಪುರ ಟೀಮ್ಗೆ ನಾನು ಬೈಕ್ ರಿಕವರಿ ಮಾಡೋದಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ.
हर बात सच के साथ। इस न्यूज को स्पॉन्सर किया है स्टैंडर्ड जिम। गुलबर्गा शहर में पहली मर्तबा तमाम जदीद इक्विपमेंट्स के साथ तमाम सहूलतों के साथ मौजूद स्टैंडर्ड जिम। स्टैंडर्ड जिम में मेंबरशिप लेकर अपनी सेहत को तंदुरुस्ती अता कीजिए। स्टैंडर्ड जिम में लेडीज और जेंट्स दोनों के लिए अलग अलग औकात में जिम ट्रेनिंग दी जाती है। बेहतरीन क्वालिफाइड जिम ट्रेनर्स के साथ अपनी सेहत को तंदुरुस्ती में तब्दील कीजिए। आपकी तंदुरुस्ती का खास ख्याल रखते हुए स्टैंडर्ड जिम की खास पेशकश आपके लिए लाए हैं सोना स्टीम बाथ। तफसीली मालूमात के लिए इस एड्रेस पे राब्ता करें। स्टैंडर्ड जिम, अपोजिट कन्नड़ा भवन, स्टेशन मेन रोड, गुलबर्गा। कॉन्टैक्ट डिटेल्स 9916978635 7259428212। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Veernakapom near Gaushavali Dargah, KGF, Karnataka. Contact details 9483444290 9480107826.